ಏನ್ ಗೊತ್ತಾ, ನೀವು ಕೂಡ ನಂತರನೇ ಕೆ ಡ್ರಾಮಾ ಪಗ್ಲನ ಅಲ್ಲ ಅಂದ್ರೂ ಪರವಾಗಿಲ್ಲ. ನಾನು ಹೇಳೋ ಈ ಸೀರೀಸ್ ನೋಡಿದ್ಮೇಲೆ ಆಟೋಮ್ಯಾಟಿಕ್ ಆಗಿ ಕೆ ಡ್ರಾಮಾ ಪಗ್ಲ ಆಗೋಗ್ತೀರಾ. ನಾನು ಯಾಕೆ ಈ ತರ ಹೇಳ್ತಿದ್ದೀನಿ ಅಂತಾನೆ, ನಾನು ಲಿಟ್ರಲಿ ಇಲ್ಲಿವರೆಗೂ 50+ ಸೀರೀಸ್ ಗಳಂತೂ ನೋಡಿದ್ದೀನಿ. ನಂಗೆ ತುಂಬಾನೇ ಇಷ್ಟ ಆಗಿದೆ, ತುಂಬಾ ಜನ ಕೇಳಿದೀನಿ. ಬಟ್ ಈ ಸೀರೀಸ್ ನೋಡಿದಾಗ ನಂಗೆ ತಲೆ ಕೆಟ್ಟಿರೋ ಅಷ್ಟು ಯಾವ್ದು ಕೆಟ್ಟಿಲ್ಲ. ಈ ಸೀರೀಸ್ ಫಿಕ್ಸ್ ಆಗೋದು ಇದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡ್ಲೇಬೇಕು ಅಂತ. ಯಾಕೆ ಅಂತಂದ್ರೆ, ನಾವೀಗ ಎಷ್ಟೊಂದು ಫಿಲಮ್ಗಳನ್ನ ಸೀರೀಸ್ಗಳನ್ನ ನೋಡ್ತಾ ಇರ್ತೀವಿ. ಅವರಲ್ಲಿ ಹೆಂಗೆ ಟ್ರಿಗರ್ ಮಾಡ್ತಾರೆ ಕೆಲವೊಂದು ಟೈಮು ಅಂದ್ರೆ ತೆಗೆದು ಕೊಟ್ಬಿಡ್ಬೇಕು ಅಂತ ಅನ್ಸುತ್ತೆ. ಸೊ ನಮ್ಗೆ ಆತರ ಅನಿಸ್ದಾಗೆಲ್ಲ ಅಲ್ಲಿ ಏನು ನಡೆಯಲ್ಲ. ಬಟ್ ಈ ಸೀರೀಸ್ ಅಲ್ಲಿ ಹಂಗ್ ನಮಗೆ ಯಾವಾಗ ಟ್ರಿಗರ್ ಆಗುತ್ತೋ ಅವಾಗೆಲ್ಲ ಹೀರೋ ಬಂದು ತೆಗೆದ್ ಕೊಡ್ತಿರ್ತಾನೆ. ಬರೀ ಪೆಟ್ಟಲ್ಲ, ಮಾತಲ್ಲಿ ಅವ್ರು ಹೇಗ್ ಟ್ರಿಗರ್ ಮಾಡ್ತಾರೋ ಅದೇ ರೀತಿ ಅವ್ರಿಗೆ ಪಾಠ ಕಲಿಸ್ತಾನೆ. ಅದು ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನಮ್ಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಫುಲ್ ಹೈ ಆಗೋಗುತ್ತೆ. ಓಕೆ 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 ಇನ್ನು ಲಿಟ್ರಲಿ ನಾನು ಪ್ರತಿಯೊಂದು ಎಪಿಸೋಡ್ ಅಲ್ಲೂ ಮನೇಲಿ ಕುತ್ಕೊಂಡು ಮಾಡಿದೀನಿ. ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ. ಇದು ಆಲ್ಮೋಸ್ಟ್ 1 ಅವರ್ದು 10 ಎಪಿಸೋಡ್ಸ್ ಇದೆ. ಇದನ್ನ ನಾನು ಲಿಟ್ರಲಿ 2 days ಅಲ್ಲಿ ಮುಗಿಸಿದೀನಿ. ಬಿಟ್ಟಿದ್ರೆ 1 ದಿನದಲ್ಲೇ ಮುಗಿಸ್ತಾ ಇದ್ದೆ. ಬಟ್ ಕಣ್ಣಿಗೆ ಚೂರು ರೆಸ್ಟ್ ಬೇಕಲ್ಲ ಅಂತ ಕಂಟಿನ್ಯೂ ನೋಡಿದೀನಿ. ಅದು ನಾನು ಎಲ್ಲಾ ಸೀರೀಸ್ಗಳನ್ನ ಆಲ್ಮೋಸ್ಟ್ ಮುಂದೆ ಚೂರಾರು ಮಾಡ್ತೀನಿ. ಇದನ್ನ 1 ಸೆಕೆಂಡ್ ಕೂಡ ಮುಂದೆ ಮಾಡಿಲ್ಲ ನಾನು. ಅದ್ರಲ್ಲೂ ಎಪಿಸೋಡ್ 5 ಇದೆಯಲ್ಲ, ಇದನ್ನ ನೋಡಿದ್ರೆ ನಾನಲ್ಲ ನೀವು ಕೂಡ ಅಷ್ಟು ಖುಷಿ ಪಡ್ತೀರಾ. ಅಷ್ಟು ಚೆನ್ನಾಗಿದೆ. ಆ ಹೀರೋ ಆಕ್ಟಿಂಗ್ ನೋಡ್ತಿದ್ರೆ ಸೋ ಕ್ಯೂಟ್ ಗೊತ್ತಾ ಅವನು. ನಾನಂತೂ ಫುಲ್ ಫಿದಾ ಅವನ ಆಕ್ಟಿಂಗಿಗೆ. ಇದನ್ನ ನೇಮ್ ಬಂದ್ಬಿಟ್ಟು ಟೀಚ್ ಯು ಎ ಲೆಸನ್ ಅಂತ. ಇದು ಮೇನ್ ಆಗಿ ಬೇಸ್ ಆಗಿದೆ ಎಜುಕೇಶನ್ ಸಿಸ್ಟಮ್ ಮೇಲೆ. ಸೊ ಏನೇನ್ ಮಿಸ್ಟೇಕ್ ಗಳಿದೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಅದನ್ನೆಲ್ಲ ಅವ್ರು ಸರಿ ಮಾಡ್ಕೊಂತ ಬಂದಿದ್ದಾರೆ. ಸೊ ನನಗಂತೂ ಈ ಸೀರೀಸ್ ತುಂಬಾನೇ ಇಷ್ಟ ಆಯ್ತು. ನಿಮ್ಗೂ ಇಷ್ಟ ಆದ್ರೆ ನಂಗೆ ಹೇಳಿ ಆಯ್ತಾ, ಫಸ್ಟ್ ನೋಡಿ ಆಯ್ತಾ, ನೋಡ್ಬಿಟ್ಟು ಹೇಳಿ ನಂಗೆ. ಇದು ನೆಟ್ಫ್ಲಿಕ್ಸ್ ಅಲ್ಲಿ ಬರುತ್ತೆ. ಇದನ್ನ ಹಿಂದಿಲಿ ಕೂಡ ನೋಡ್ಬೋದು. ನಿಮಗೆ ಕೊರಿಯನ್ ಅರ್ಥ ಆಗಿಲ್ಲ ಅಂದ್ರೆ ಹಿಂದಿಲಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಬಟ್ ನನಗೆ ಹೇಳೋದ್ ಮಾತ್ರ ಮರಿಬೇಡಿ ಹೇಗಿದೆ ಅಂತ. ಓಕೆ, ಬಾಯ್.